ಟೊಮ್ಯಾಟೊ ಈರುಳ್ಳಿ ಉಪ್ಪಿನಕಾಯಿ ಮಾಡುವ ವಿಧಾನ. ವೆಲ್ಕಮ್ ಟು ಸುಧಾಮಾಸ್ ಕಿಚನ್. ಬೇಕಾಗುವ ಸಾಮಗ್ರಿಗಳು: 6 ಒಣಮೆಣಸು, 1 ಟೊಮ್ಯಾಟೊ, 1 ಈರುಳ್ಳಿ, 2 ಟೀ ಸ್ಪೂನ್ ಸಾಸಿವೆ, ಹಾಗೆ ಅರ್ಧ ಲಿಂಬು. ಮೊದಲಿಗೆ ಈರುಳ್ಳಿಯನ್ನು ಚಿಕ್ಕದಾಗಿ ಕತ್ತರಿಸ್ಕೊಳ್ಬೇಕು. ಅದಾದಮೇಲೆ 1 ಟೊಮ್ಯಾಟೊವನ್ನು ಸಣ್ಣದಾಗಿ ಹಚ್ಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ 6 ಒಣಮೆಣಸನ್ನು ಹಾಕಿ ಹದ ಫ್ಲೇಮ್ನಲ್ಲಿ ಕಾಯಿಸ್ಕೊಳ್ಳಿ. ಒಣಮೆಣಸು ಸ್ವಲ್ಪ ಕಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಸಾಸಿವೆಯನ್ನು ಹಾಕಿ, ಯಾಕಂದರೆ ಸಾಸಿವೆ ಒಡಿಬಾರ್ದು. ನಂತರ ಕಾಯಿಸ್ಕೊಂಡಂತಹ ಒಣಮೆಣಸು ಹಾಗೂ ಸಾಸಿವೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಬೇಕು. ನೋಡಿ, ಈ ಹದದಲ್ಲಿ ಪೌಡ್ರ್ ಆಗಬೇಕು. ನಂತರ ಒಂದು ಬೌಲ್ನಲ್ಲಿ ನೀವು ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೊ ಹಾಗೂ ಈರುಳ್ಳಿಯನ್ನು ಹಾಕಿ ಅರ್ಧ ನಿಂಬೆಯನ್ನು ಹಿಂಡ್ಕೋಬೇಕು. ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೊಳ್ಳಿ. ನಂತರ ಆವಾಗಲೇ ರುಬ್ಕೊಂಡಿರುವಂತಹ ಪೌಡ್ರನ್ನು ಅದಕ್ಕೆ ಮಿಕ್ಸ್ ಮಾಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚಿಟಿಕೆ ಅರಿಶಿಣವನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಗೂ 1 ಟೀ ಸ್ಪೂನ್ ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಕೊನೆಯದಾಗಿ ಏನು ಒಗ್ಗರಣೆ ಮಾಡ್ಕೊಂಡಿರ್ತೀರ ಅದನ್ನು ನಾವು ಕಲಸಿಟ್ಟಿರುವಂತಹ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ನೋಡ್ತಿರುವಂತೆ ನಮ್ಮ ಟೊಮ್ಯಾಟೊ ಈರುಳ್ಳಿ ಪಿಕಲ್ ಸವಿಯಲು ರೆಡಿಯಾಗಿದೆ. ಇದನ್ನು ನೀವು ಇವಾಗಲೂ ತಿನ್ಬಹುದು, ಇಲ್ಲ ಅಂದರೆ ಒಂದಿನ ಇಟ್ಟು ತಿಂದರೆ ಅದರ ರುಚಿ ಇನ್ನೂ ಚೆನ್ನಾಗಿರುತ್ತೆ.